ಕಬ್ಬು ಮಾಡಿದೇನ್ರಿ? ಹಾಂ ರೀ, ಇದಷ್ಟೇ 25 ಟನ್ ಆಗಿದೆ. 25 ಟನ್ ರೀ? ಎಷ್ಟು ಎಕರೆ ಅದ್ರಿ ಇದು? ಅರ್ಧ ಎಕರೆ? ಅರ್ಧ ಎಕರೆ ಕಡಿಮೆ ಐತಿ. 10 ಗುಂಟೆ 15 ಗುಂಟೆ ಅದಲ್ರಿ? ಹಾಂ, 15 ಗುಂಟೆ. ಭಾರಿ ತೆಗೆದಿರಲ್ರಿ? ಮತ್ತೆ ಆ ಕಡೆ ದನಕ್ಕೆ ಕಡ್ದು ಹಾಕಿವ್ರಿ. ಮೇಡಮ್ ರೀ, ಈಗ ನಿಮ್ಮ ಸ್ವಲ್ಪ ಪರಿಚಯವನ್ನು ಹೇಳ್ಕೊಡ್ರಿ. ನನ್ನ ಹೆಸರು ಹೇಮಾಶ್ರೀ ಸಂಗನಗೌಡ ಬಿರಾದಾರ್ ರೀ. ನಮ್ಮ ಊರು ಬಬಲೇಶ್ವರ, ತಾಲೂಕು ಬಬಲೇಶ್ವರ ರೀ, ಜಿಲ್ಲಾ ಬಿಜಾಪುರ ರೀ. ನಮಗೆ ಮಕ್ಕಳು ಒಬ್ಬರ ಗಂಡಸ ಮಗ ಅದಾನ್ರಿ, ಒಬ್ಬಕ್ಕೆ ಹೆಣ್ಮಗ ಅದಾಳ್ರಿ. ನಾವು ಹೈನುಗಾರಿಕೆ ಸ್ಟಾರ್ಟ್ ಮಾಡಿ 2018 ಹಿಡ್ಕೊಂಡು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದೇವ್ರಿ. ಮತ್ತು ಹೊಲದಾಗೂ ಕಬ್ಬು ಐತ್ರಿ, ದನಗಳ ಪುರ್ತಕ ಮೇವು ಹಚ್ಚೇವ್ರಿ. ಅದ್ರ ಮುಖಾಂತರ ಉಪಜೀವನ ನಡೆದೈತ್ರಿ ನಮ್ದು. ಹೈನುಗಾರಿಕೆ ಮುಖಾಂತರ ಉಪಜೀವನ ನಡೆದೈತಿ. ಈಗ ನೀವು ಹೊಲದಲ್ಲಿ ಕಬ್ಬು ಮತ್ತು ಈ ದನ ಕರುಗಳಿಗೆ ಮೇವನ್ನು ಹಾಕ್ತೀರಿ. ಇದಲ್ದೇನೆ ಮತ್ತು ಸ್ವಲ್ಪ ಬಾಳಿನೂ ಹಚ್ಚಿದ್ದೀರಿ ನೀವು. ಬಾಳಿ ಅಲ್ದೇನೆ ಮತ್ತೆ ಬೇರೆ ಏನು ಹಚ್ಚಿಲ್ಲ. ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನು? 14 ಗುಂಟೆ ಐತ್ರಿ ಸರ್ ನಮ್ದು. 1 ಎಕರೆ 14 ಗುಂಟೆ ಜಮೀನು ಅದ ರೀ. 1 ಎಕರೆ 14 ಗುಂಟೆ. ಅಲ್ಲಿ ಕೆಳಗಡೆ ನೀವು ಆಗಲೇ ತೋರಿಸಿದ್ರಿ, ಒಂದು 15 ಗುಂಟೆ ಜಮೀನಲ್ಲಿ ಕಬ್ಬು 25 ಟನ್ ಕಬ್ಬು ಆಗೈತ್ರಿ. 15 ಗುಂಟೆ ಜಾಗದಾಗ 25 ಟನ್ ಕಬ್ಬು ಆಗೈತಿ. 15 ಗುಂಟೆ ಜಾಗದಾಗ 25 ಟನ್ ಕಬ್ಬು ಆಗೈತಿ. 25 ಟನ್ ಕಬ್ಬು. ಈಗ ಸಾಕಷ್ಟು ಜನ ಜಮೀನಿದ್ದವರು ಎಕರೆಕ್ಕೆ 50 ಟನ್ ತೆಗಿಬೇಕಾದ್ರೆ ಒದ್ದಾಡಿ ಹೋಗ್ತಾರೆ. ನೀವು ಅದ್ರಾಗ 15 ಗುಂಟೆದಾಗ 25 ಟನ್ ಕಬ್ಬು ತೆಗ್ದಿರಂದ್ರೆ ಇದು ವಿಶೇಷತೆ. ಆಮೇಲೆ ನಿಮ್ದು ಡೈಲಿ ದಿನಚರಿ ಹೆಂಗೆ ರೀ? ನೀವು ಸದ್ಯ ಹಸುವಿಗೆಲ್ಲ ಯಾವ್ಯಾವ ಹಸು ಸಾಕಿದ್ದೀರಿ? ಡೈಲಿ ಅಷ್ಟು ಎಚ್.ಎಫ್ ಅದಾವ್ರಿ ಸರ್. ಹಸು ಎಚ್.ಎಫ್ ಅದಾವ್ರಿ? ಎಚ್.ಎಫ್ ಅದಾವ್ರಿ. ಹಾಂ ರೀ. 2 ಎಮ್ಮೆ ಅದಾವ್ರಿ. ಇದಕ್ಕೆ ಏನಾದರೂ ನೀವು ಮುಂಚೆ ತರಬೇತಿ ಏನಾದರೂ ತೊಗೊಂಡಿದ್ರೆ? ತರಬೇತಿ ಏನೂ ಇಲ್ರಿ ಸರ್. ಹಾಂ. ನಾವೇ ಇಲ್ಲೇ. ಇವು ಎಚ್.ಎಫ್ ಹಸುಗಳು ಮೊದಲಿಂದ ಇದ್ವು ಅನ್ರಿ ನಿಮ್ಮ ಹತ್ರ? ಮೊದಲಿಂದ ಇಲ್ರಿ ಸರ್. ಮೊದಲಿಂದ ಇದ್ದಿದ್ದಿಲ್ಲ. ಈ ಸಣ್ಣ ಕರು ಕೊಟ್ಟಿದ್ರಿ ನಮ್ಮ ತವ್ರ ಮನೆಯವ್ರೊಂದು. ಆ ಕರು ನಿಂತ್ರ ಜೋಪಾನ ಮಾಡ್ಕೊಂಡು ಅದು ಗಂಟ್ಲೆ ಮತ್ತೊಂದು ತಗೊಂಡ್ಬಂದ್ರಿ. ಅನಿವಾರ್ಯತೆಗೋಸ್ಕರ. ಅನಿವಾರ್ಯ. ಈಗ ಒಂದು ಎಷ್ಟು ಅದಾವ್ರಿ ಎಚ್.ಎಫ್? ಈಗ 5 ಹಸುಗಳದಾವ್ರಿ. 5 ಹಸು ಅದಾವ ಅಂದ್ರೆ ನೀವು ಒಂದು ದಿವ್ಸಕ್ಕೆ ಎಷ್ಟು ಹಾಲು ಕರಿತೀರಿ? ಈಗ 80 ರಿಂದ 85 ಲೀಟರ್ ಹೋಗ್ತಾರ ಡೈಲಿ. 80 ರಿಂದ 80 ಲೀಟರ್ ಹಾಲು? 85 ಲೀಟರ್ ಹೋಗ್ತಾರ. ಇಲ್ಲೇ ಡೈರಿಗೆ ಹಾಕ್ತಾರೆ? ಬಬಲೇಶ್ವರ ಮಹಿಳಾ ಹಾಲು ಉತ್ಪಾದಕರ ಸಂಘ ಐತ್ರಿ, ಅಲ್ಲಿ ಹೋಗಿ ಹಾಕ್ತಾರೆ. ಆಮೇಲೆ ಈ ಡೈರಿದು ನೀವು ತರಬೇತಿ ತೊಗೊಂಡಿಲ್ಲ, ಏನೂ ಮಾಡಿಲ್ಲ, ಆದರೂ ನೀವು ಇಷ್ಟೆಲ್ಲ ಸಕ್ಸಸ್ಫುಲ್ಲಾಗಿ ನೀವು ಡೈರಿ ಫಾರ್ಮಿಂಗ್ ಮಾಡ್ತಾ ಇದ್ದೀರಿ. ಇದರಲ್ಲಿ ನಿಮಗೆ ಸಮಸ್ಯೆ, ಚಾಲೆಂಜಸ್ ಅಂತಂದ್ರೆ ಏನೇನು ಬಂದು ನಿಮಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ? ಚಾಲೆಂಜಸ್ ಅಂದ್ರೆ ರಗಡ್ ಬಂದ್ರು ಚಾಲೆಂಜಸ್. ಒಂದೆರಡು ಚಾಲೆಂಜಸ್ ಹೇಳ್ರಲ್ಲ. ಫಸ್ಟಿಗೆ ಆಕಳ ತರೋ ಮೂಮೆಂಟ್ನಾಗ ಅದನ್ನ ಸಣ್ಣ ಕರಾನ ತಂದಾಗ ಕೆಲವೊಂದು ಮಂದಿ ಅಂದ್ರಿ, ಈ ಸಣ್ಣ ಕರ ತಂದಾಳೆ ಕಾಕ ಇದನ್ನೇನ ಜೋಪಾನ ಮಾಡೋದಿಲ್ಲಕ್ಕೆ ಅಂದ್ರ ಆಡ್ಕೋತಿದ್ರಿ ಮಂದಿ. ಎಷ್ಟ್ ಲೀಟರ್ ಹಾಕಿ ಬಂದಕ್ಕ ಅದ್ ಕೇಳ್ತಿದ್ರಿ ಆ ಕರ ನೋಡ್ರಿ. ಆಗ ನಾ ಚಾಲೆಂಜ್ ಮಾಡಿದಾರೆ, ಇದನ್ನ ದಾಡ್ ಮಾಡಬೇಕು, ಇದನ್ನ ಹೈನುಗಾರಿಕೆ ಪ್ರಾರಂಭ ಮಾಡ್ಬೇಕಂತ ಹೇಳಿ. ಅಂದ್ರೆ ಯಾರು ನಿಮ್ಗ ಇದನ್ ಮಾಡಿದಾರ, ನಿಂದಿಸಿದ್ದಾರ, ಈಗ ಅವ್ರ ಇದ್ರಿ ನೀವು ಮಾಡಿ ತೋರ್ಸಿದಿರಿ. ಮಾಡಿ ತೋರಿಸ್ಬೇಕನ್ನು ಚಲೋ ಹೋಯ್ತು. ಈಗ ಮಾಡಿ ತೋರ್ಸಾತಾರ, ಈಗ ಏನಂತಾರೆ? ಈಗ ಎಲ್ಲಾರು ಚಲೋ ಮಾಡಿದ್ರತಾರ ಅಷ್ಟು. ಅದ ನೋಡ್ರಿ, ಸ್ಟಾರ್ಟಿಂಗ್ ಮಾಡೋ ಮುಂದಾಗ ಮೋಟಿವೇಶನ್ ಹುರುಪ್ ಮಾಡೋರ್ ಕಡಿಮೆ ಹೇಳೋರು. ಅವರಿಂದಾನೇ ನಾವು ಮುಂದೆ ಬಂದೇವ್ರಿ. ಅವ್ರ ಹಂಗ ಅಂದಾರತ್ತ ಹೇಳಿ ನೀವು ಈಗಾದ್ರೂ ಅವ್ರಿಗೆ ಅದೇ ಹೇಳ್ತೀರಿ, ನೀವು ಹಂಗ ಅಂದಿದ್ದಕ್ಕೆ ನಾವು ಇದು ಈ ತರ ಚಾಲೆಂಜ್ ತೊಗೊಂಡು ಮಾಡಿ ಅಂದ್ರೆ ನಮ್ಮ ಮನೆಯವ್ರಿಗೆ ಹೆಲ್ತ್ ಇಶ್ಯೂ ಭಾಳ ಐತ್ರಿ ಸರ್. ಅವ್ರು ಒಂದು ತುಂಬಿದ ಚರ್ಗಿ ಎತ್ತಿಡು 10-12 ವರ್ಷದಿನ ಎಲ್ಲಾರು ಗೊತ್ತಿದ್ದು, ಇಡೀ ಊರಿಗೆ ಗೊತ್ತೈತ್ರಿ. ಆಗಿಂದನೂ ನಾವ ಮಾಡ್ಕೊತಿದ್ವಿ ಅದನ್ನ, ತೋಟದಾಗಲಿ ಮನ್ಯಾಗಾಗಲಿ. ಅವ್ರಿದ್ದಾಗನ 2 ವರ್ಷನ ಹಾಲು ಹಾಕಿದ್ವಿ. ಅವ್ರಿದ್ದಾಗ ಇವನ್ ಕರ್ಕೊಂಡು ಹಾಲು ಹಾಕಕ್ ಹೋಗಿದ್ವಿ. ಈಗ ನಿಮ್ಮ ಹುಡುಗರು ಕೈಕಾಗಿ ಹೆಲ್ಪ್ ಮಾಡ್ತಾರೆ ಸರ್. ಅವರು ವಿದ್ಯಾಭ್ಯಾಸ ಶಾಲಿನೂ ಕಲ್ಸಾತ್ತೀರ? ಅವರಿಗೆ ಶಾಲಿನೂ ಕಲ್ಸಾತ್ತೀರಿ ಸರ್. ಚಾಲೆಂಜಸ್ ಅಂದ್ರೆ ನನ್ನ ಚಾಲೆಂಜಸ್ ಯಾರು ಆಗಿಲ್ಲ ಅನ್ಕೋತೀನ್ರಿ ನಾ. ಒಟ್ಟ ಇಲ್ಲ, ಚಾಲೆಂಜಸ್ಗಳು ಇರ್ತಾವ್ರಿ. ಆಕ್ಚುಲಿ ಚಾಲೆಂಜಸ್ ಬಂದಾಗೆ ನಾವು ನಮ್ಮಲ್ಲಿ ಏನದ ಒಂದೊಂದಿಟ್ಟು ಧೈರ್ಯ ತೊಗೊಂಡು ಏನಾರ ಸಾಧನೆ ಮಾಡಕ್ ಸಾಧ್ಯ ಅದ. ನಮ್ನು ದೇವ್ರ ಉಳಿಸ್ಯಾನತ್ತೆ. ಮತ್ ಇದನ್ನ ಇವ್ರಿಗೆ ಆರಾಮಿಲ್ದಾಗ ನಾವು ಒಂದ್ ಮೂಮೆಂಟ್ ಹೋಗಿದ್ದೇವ್ರಿ, ಜೀವನನ ಸಾಕನ್ನುವ. ಇಲ್ರಿ, ದೇವ್ರ ನಮ್ಮನ್ನ ಬದುಕಿಸಿರ್ತಾನ್ರಿ. ಯಾಕತ್ತಂದ್ರ ನಮ್ ಕೆಲಸ ನಮ್ಮ ಕಾರ್ಯ ಏನದ ಅದನ್ನ ಮಾಡ್ಬೇಕ್ರಿ ನಾವು. ಆಗ ಡಿಸೈಡ್ ಮಾಡಿದೇವ್ರಿ, ಇದ್ರಂದ್ ಉಳಿಸ್ಯಾನ ಅಂದ್ರೆ ಇನ್ ನಾವ್ ಮುಂದೆ ಏನು ಮಾಡ್ಕೋಬಾರ್ದನ್ನು ಹಂತಕ್ ಹೋಗಿ ಇದನ್ನ ಸ್ಟಾರ್ಟಿಂಗ್. ನೀವು ಸಾಧನೆ ಮಾಡಿ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಲಿಕ್ಕೆ ಅವಕಾಶಗಳದಾವು. ನೀವು ಮಾಡ್ತೀರನು ಭರವಸೆನೂ ನಮಗೈತಿ. ಆಮೇಲೆ ಯಾಕಂದ್ರೆ ಎಷ್ಟೋ 10 ಎಕರೆ 50-50 ಎಕರೆ ಜಮೀನು ಇರೋರಿಗೆ ಮಾಡ್ಲಿಕ್ಕಾಗಿಲ್ಲ. ನೀವು 1 ಎಕರೆ 14 ಗುಂಟೆ ಅಂದ್ರಲ್ರಿ? 1 ಎಕರೆ 14 ಗುಂಟೆಯಲ್ಲಿ ನೀವು ಒಂದು 5-6 ಹಸು ಸಾಕೊಂಡು ಅದರಲ್ಲೇ ಬಾಳಿ ಮಾಡಿಕೊಂಡು ಕಬ್ಬು ಮಾಡಿಕೊಂಡು ಹುಡುಗರಿಗೆ ಸಾಲಿ ಕಲಿಸಿ, ಆಮೇಲೆ ಅದ್ರ ಜೊತೆಗೆ ನೀವು ಒಂದು 80-85 ಲೀಟ್ರ್ ಹಾಲು ಹಾಕ್ತೀರಿ ಡೈಲಿ.
ಬೆಳಿಗ್ಗೆ 85 ಲೀಟ್ರ್ ಸಾಕು. ಇಲ್ರಿ 2 ಟೈಮ್ ಕೂಡ 80. 2 ಟೈಮ್ ಕೂಡ 85. ಮುಂಜಾನೆ ಒಂದ್ 40-45 ಲೀಟರ್ ಹಾಕಾವ್ರಿ. ಸಾಯಂಕಾಲ 38-40 42 ಲೀಟರ್ ತಕ 42 ಲೀಟರ್ ಆಗ್ತಾವ. ಈಗ ನೀವೇ ಹಾಕಿ ಬರ್ತೀರ ಅವ್ರು ಹೋಯ್ತು? ನಾವೇ ಹೋಗ್ತೇವ್ರಿ ಸ್ಕೂಟಿ ಮೇಲೆ. ಈಗ 4 ವರ್ಷ ಆತಕ 4 ವರ್ಷ ಆಯ್ತು ನಾನೇ ಹೋಗ್ಲಾತೀನಿ. ಈಗ ನಿಮಗೆ ಇದಕ್ಕೆ ಏನ್ರಿ ಗೌರ್ಮೆಂಟ್ ಇಂದ ಸಹಕಾರ? ಗೌರ್ಮೆಂಟ್ ಅನುದಾನ ಯಾವ್ದು ಏನು ಇಲ್ರಿ ಸರ್. ಇದಷ್ಟು ಮಾಡ್ಕೊಂಡು ನಮ್ ದುಡಿಮೆ ಮಾಡ್ಯಾರ. ಮತ್ತೆ ಈಗ ಹಸುಗಳದು ಮೇಂಟೈನ್ ಮಾಡ್ಬೇಕಾದ್ರೆ ಅವಕ್ಕೆ ಸಾಕಷ್ಟು ಏನ್ರಿ ಡಿಸೀಸ್ ಅದು ಬರ್ತದ, ಅವೆಲ್ಲ ಹೆಂಗ್ ಕಂಟ್ರೋಲ್? KMF ಸರ್ ಬರ್ತಾರೆ. KMF ದವ್ರು ಬರ್ತಾರ್ರಿ. ಇಲ್ಲಿ ನಮ್ಮ ಮಾಮನ್ ಮಗ ಒಬ್ಬ ಡಾಕ್ಟರ್ ಅದಾರ್ರಿ. ಅವ್ರ ಸಪೋರ್ಟಿವ್ ಅಂಕ್ರು ಜಾಸ್ತಿ ರೀ. ಅವಿನಾಶ್ ಅಂತೇಳಿ ಅರ್ಜುನ್ ಗಾವ್ರಿ. ಫಸ್ಟಿಗೆ ಅವನರಿ ನನಗೆ ಸಪೋರ್ಟಿವ್. ಅಕ್ಕ ಮಾಡಕ್ಕ ನಾ ಅದನ್ನ ಹೇಳಿದವನ ಅವನರಿ. ಏನೋ ಒಂದು ಎಲ್ಲೇ ಇದ್ರು ಹಿಂಗ ಆಗೈತಮ್ಮ ಅಂದ್ರೆ ಓಡ್ಕೊತ್ ಬರ್ತಾನ್ರಿ. ಅವನ್ ಸಪೋರ್ಟಿವ್ನ ಜಾಸ್ತಿ ಡಾಕ್ಟರ್ ಅಂದ್ರಿ. ಏನಾದ್ರೂ ನಡ್ರಾತ್ರಿ ಫೋನ್ ಹಚ್ಚಿದ್ರು ಬರ್ತಾರ. KMF ಸರ್ ಎಲ್ಲಾರು ಮತ್ರಿ. ಇಲ್ಲಿ ಗಾನ ಶಾಂತವಣ್ಣ ಅಂತ ಹೇಳಿ ಅರ್ಜುನ್ ಇಲ್ಲಿ ಬಬ್ಲೇಶ್ವರದಾಗ ಅದಾರ್ರಿ. ಅವ್ರು ಬರ್ತಾರ್ರಿ. ಡಾಕ್ಟರ್ಗಳ್ದು ಎಲ್ಲಾರ್ದು ಸಪೋರ್ಟಿವ್ ಐತ್ರಿ. ಅಷ್ಟ್ರು ಬಂದ್ ಅವಕ್ಕೆ ಏನ್ ಮಾಡ್ಬೇಕು ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರ್ರಿ. ಆಮೇಲೆ ನೀವು ಇದು ಆತ್ಮ ಮತ್ತು ಈಗ ಕೃಷಿ ಪಶುಸಂಗೋಪನೆ ಇಲಾಖೆಯಿಂದ ಸಾಕಷ್ಟು ಈಗ ಈ ದನದ ಕೊಟ್ಟಿಗೆ ಕಟ್ಟಲಿಕ್ಕೆ ಅನುದಾನ ಅವು, ಆಮೇಲೆ ಹಸು ಖರೀದಿ ಮಾಡ್ಲಿಕ್ಕೆ ಈ ತರದ್ದೆಲ್ಲ ಸಾಕಷ್ಟು ಸರ್ಕಾರದ ಸವಲತ್ತುಗಳದಾವು. ಅವರು ಕೃಷಿ ಇಲಾಖೆ ಅವ್ರ ಸರ್ ಪರಿಚಯ ಆದಿದ್ದ ಮಂಜೇನಿವರೆಗ್ರಿ ಸರ್. ನಮಗೆ ಇನ್ನೂವರೆಗೆ ಆದ್ರೂ ಅವ್ರದ್ದು ಇದು ಇದ್ದಿದಿಲ್ರಿ. ಮಂಜೇನಿವರೆಗೆ ಪಟ್ಟಣ ಶೆಟ್ಟಿ ಸರ್ ಬರಂಡ್ಲೆ ನಾವು ಪರಿಚಯ ಆಯ್ತ್ರಿ. ಆಗಿಂದ ನೀ ಯಾರನ್ನು ಕೇಳೇ ಇಲ್ಲಲ್ಲಮ್ಮ ಅಂದ್ರೆ ಯಾರನ್ನು ಕೇಳಂಗಿಲ್ರಿ ಸರ್. ಇಲ್ಲೇ ದುಡಿತೀನಿ, ಇಲ್ಲೇ ಮಾಡ್ತೀನಿ, ಬ್ಯಾಡ್ರಿ ನಮ್ಗೆ ಯಾರ್ದು ಅಂತಂದಾರ. ಹಂಗ್ ಮಾಡ್ಬೇಡಮ್ಮ ಅಂತ ಅವ್ರ ಸಪೋರ್ಟಿವ್ ಬಾಳ ಅದಾರ್ರಿ. ಪಟ್ಟಣ ಶೆಟ್ಟಿ ಸರ್ ಅಂಕರು ಬಾಳ ಸಪೋರ್ಟಿವ್ ಅದಾರ್ರಿ. ಯಾಕಂದ್ರೆ ಅವರು ಸಾಕಷ್ಟು ರೈತರ ಫೀಲ್ಡ್ ವಿಸಿಟ್ ಮಾಡಿ ಅವ್ರ ಕುಂದು ಕೊರತೆಗಳನ್ನು ತಿಳ್ಕೊಂಡು ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರೆ ಮುಂದೆ ಬರ್ತಾರೆ ತಿಳ್ಕೊಂಡು ಸಾಕಷ್ಟು ಇವತ್ತು ಭಾರತಿ ಮೇಡೆಗಾರ್ ಮೇಡಮ್ ಅವರಿಗೆಲ್ಲ ಒಂದು ಲೆವೆಲ್ ಬರ್ಬೇಕಾದ್ರೆ ಪಟ್ಟಣ ಪ್ರಶಸ್ತಿ ಅದೆಲ್ಲ ಬಂದದ. ಅವರು ಇಷ್ಟೆಲ್ಲ ಮುಂದೆ ಬರ್ಬೇಕಾದ್ರೆ ಪಟ್ಟಣ ಶೆಟ್ಟಿ ಸರ್ ಕೂಡ ಸಾಕಷ್ಟು ಗೈಡ್ಲೈನ್ಸ್ ಕೊಡೋದಾಗಿರ್ಬೋದು, ಮಾರ್ಗದರ್ಶನ ಕೊಡೋದಾಗಿರ್ಬೋದು ಸಾಕಷ್ಟು ಮಾಡಿದ್ದಾರೆ. ಆಮೇಲೆ ಈಗ ಇದಕ್ಕೆ ನಿರ್ವಹಣೆ ಅಂತಂದ್ರೆ ನೀವು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಈಗ ಮೇವು ಹಾಕೋದು ಇದು ಯಾವ ಟೈಮ್ ಪ್ರಕಾರ ಇಟ್ಟೇವ್ರಿ ಸರ್. ಹಾಂ ರೀ. ಈಗ ಮುಂಜಾನೆ ನಾವು 5 ಗಂಟೆ 4:15 ಅಂತ ಹೇಳ್ತೇವ್ರಿ. ಎದ್ದೇವ್ ಅಂದ್ರೆ ಹೆಣ್ಕಾಸ ಮಾಡಿದೇವ್ ಅಂದ್ರೆ ಹೊಟ್ಟೆ ಹಾಕ್ತೇವ್ರಿ. ಮುಂಜಾನೆ 6ಕ್ಕೆ ಹೊಟ್ಟೆ ಹಾಕ್ತೇವ್ರಿ. ಈಗ ಹಸಿ ಮೇವು ಅಲ್ದೇನೆ ಮತ್ತೆ ಹೊಟ್ಟನು ಹೊಟ್ರಿ ಜೋಳದ ಕಣಿಕ್ರಿ ಅವೇನ್ ನೀವು ಬೇರೆ ಕಡೆ ಕೊಂಡು ತಗೋತೀರಿ? ಈಗ ಹಾಲು ಕರೀದತ್ತಂದ್ರ ನೀವೇನು ಮಷಿನ್ ಅದು ಯೂಸ್ ಮಾಡ್ತೀರ? ಮ್ಯಾನ್ಯುವಲ್ ಮಷಿನ್ ಯೂಸ್ ಮಾಡಿಲ್ರಿ ಸರ್ ಇನ್ನೂ ತಕಾರಿ. ಈಗ ನಿನ್ನೆ ಹೋಗಿ ಅಪ್ಲೈ ಮಾಡಿ ಬಂದೇವ್ರಿ. ಮಷಿನ್ ತಗೋಬೇಕನ್ನೋ ಉದ್ದೇಶ ಐತ್ರಿ. ತಗೊಂಡ್ರ ಇಷ್ಟಕ್ಕ ಸೀಮಿತ ಆಗಲ್ರಿ. ಅದ್ ಮತ್ ಮುಂದೆ ಹೆಚ್ಚಿಗೆ ಮಾಡ್ಬೇಕ್ರಿ. ಇಲ್ಲ, ಹೆಚ್ಚಿಗೆ ಮಾಡ್ಬೇಕು. ನೀವು ಹೆಚ್ಚಿಗೆ ಮಾಡ್ತೀರ ಅನ್ನೋದು ಭರವಸೆನೂ ನಮಗೆ ಐತಿ. ಯಾಕಂದ್ರ ನಿಮಗೆ ನೀರಿಂದು ಕೊರತೆ ಇಲ್ಲ ಇಲ್ಲಿ. ನೀರಿಂದ ಸ್ವಲ್ಪ ಐತ್ರಿ ಸರ್. ಈಗ ಮಂದಿನ ಕೊರತೆ ಬಡಿತೈತ್ರಿ ನೀರಿಂದ. ಈಗ ಬೇಸಿಗೆಯಲ್ಲಿ ಸ್ವಲ್ಪ, ಮಳೆಗಾಲದ ಇದು ಬಿತ್ತ ಸ್ವಲ್ಪ ಇಲ್ಲಿ ಕೆರೆ ತುಂಬು ಯೋಜನೆ ನೀರ್ ಬಿಟ್ರಂದ್ರೆ ಏನ್ ಸಮಸ್ಯೆ ಆಗಲ್ಲ. ಏನಾಗಲ್ರಿ. ಈಗ ಒಂದ್ ಸ್ವಲ್ಪ ಕೊರತೆ ಬಡಿತೈತ್ರಿ. ಬಡದ್ರು ರಾತ್ರಿ ಅದ್ ನೀರ್ ಹಾಸಿ ಅದನ್ನ ಕವರ್ ಅಪ್ ಮಾಡ್ತೀವಿ. ಈಗ ಇದು ಒಂದೇನ ನೀವು ಮಾಡ್ತಾ ಇರೋದು ಡೈರಿ ಇದು ಫಾರ್ಮಿಂಗ್ ಈ ಮೇವುಗಳ ಜೊತೆ? ಇದಲ್ದೇನೆ ಮತ್ತೆ ಏನೇನ ಸ್ವಲ್ಪ ಕಾಯಿಪಲ್ಲೆ ಹಾಕ್ತೇವ್ರಿ. ಬ್ಯಾಸಿಗೆ ಪಲ್ಲೆ ತುಟ್ಟಿ ಹಾಕದಲ್ರಿ, ಪಲ್ಲೆ ಹಾಕ್ತೇವ್ರಿ. ಅದಕ್ಕೇನ್ ಸ್ವಲ್ಪ ಜಾಗ ಬಿಟ್ಟಿರಿ? ಬಿಟ್ಟೇವ್ರಿ ಸರ್. ಈಗ ಅಲ್ಲಿ ಜೋಳ ಹಾಕಿದ್ದೇವ್ರಿ. ಅದನ್ನ ಅದ ಅಷ್ಟ್ರಾಗ ಪಲ್ಯ ಹಾಕ್ತೇವ್ರಿ. ಅದನ್ನ ಬೆಳಗದ್ಲೆ ನಾವ್ ಕೈಲಿ ಹಡ್ಡಿ ಅದನ್ನ ಕಾಯಿಪಲ್ಲೆ ಅಂದ್ರೆ ಏನೇನ್ ಬೆಳಿತೀರಿ? ಕಾಯಿಪಲ್ಲೆ ಮೊದಲ್ ಕಾಯಿಪಲ್ಲೆನ ಜಾಸ್ತಿ ಬೆಳೆದೇವ್ರಿ ಸರ್. ಬದ್ನಿಗೆ ಎಲ್ಲಾ ಬೆಳೆದೇವ್ರಿ. ಎಲ್ಲಾ ತರ ಬೆಳೆದೇವ್ರಿ. ಬಿಜಾಪುರಕ್ಕೆ ಮಾರ್ಕೆಟಿಂಗು ಮಾಡೇವ್ರಿ. ಮಾಡಿ ಪೇಪರ್ದಾಗ ಹಾಕಿದ್ರ ಅಷ್ಟ್ರು ವ್ಯಾಪಾರ ಮಾಡೋರೆಲ್ಲ ಹಾಕಾದ್ ನೀವ್ ಪೇಪರ್ದಾಗ ಬಂದಿಲ್ಲ ಅಂತ ಅಷ್ಟ್ರು ಕಾಲ್ ಮಾಡೋ ಅಟ್ಟಿದು ಮಾಡಿದೇವ್ರಿ. ಅವ್ರು ಬಿಜಾಪುರಕ್ಕೆ ಬಂದೇವ್ರಿ. ಆಮೇಲೆ ಈ ಕಡೆ ಕಾಯಿಪಲ್ಲೆನೂ ಮಾಡ್ತೀರಿ, ಈ ಕಡೆ ಇದನ್ನು ಮಾಡ್ತೀರಿ. ಸೀಸನ್ ಬಂದಾಗ ಎಲ್ಲಾ ತರ ಮಾಡ್ಯಾರ. ಎಲ್ಲಾ ತರ ಆಕ್ಟಿವಿಟೀಸ್ ಅದು ಮಾಡ್ತೀರಿ. ಆದ್ರೂ ಸ್ವಲ್ಪ ಗೌರ್ಮೆಂಟ್ ಇಂದ ಏನಾದ್ರು ಸಹಕಾರ ಸೌಲಭ್ಯಗಳು ಸಿಕ್ಕರೆ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿನ ಮಾಡ್ಲಿಕ್ಕೆ ಮಾಡ್ಬೇಕನ್ನೋದ್ರಿ. ಯಾವ್ದು ಸಹಕಾರ ಅಂದ್ರೆ ಹಾಸ್ಪಿಟಲ್ ಬಿಲ್ ಒಂದ್ ಬಾಳ್ ಇತ್ತು ನಮಗೆ ಇಷ್ಟ ದಿನ. ಹೌದು. ಹಾಸ್ಪಿಟಲ್ ಅಂಕ್ರು ಅದನ್ನೇನ್ ಎಷ್ಟ್ ಹೇಳಿದ್ರು ಸಾಲ. ಅದಕ್ಕ ಇದು ಇತಿಮಿತಿನೇ ಇಲ್ಲ. ಇತಿಮಿತಿನೇ ಇಲ್ರಿ ಸರ್. 12 ವರ್ಷ ತಕಾನು ಇತಿಮಿತಿನೇ ಇಲ್ರಿ. ಯಾಕಂದ್ರೆ ಅಂತ ಕಷ್ಟದಾಗ ನೀವೆಲ್ಲಾ ಅನುಭವಿಸಿ ನೋಡ್ಬೇಕಾದ್ರೆ ಅದನ್ನೆಲ್ಲ ನೀವು ಕಷ್ಟ ಮೆಟ್ಟಿ ನಿಂತು, ಯಾಕಂದ್ರೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಇಷ್ಟು ಜಮೀನ್ದೊಳಗೆ ನೀವು ಮಾಡಾಕತ್ತಿರತ್ತಂದ್ರೆ ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯನೇ ಇದು. ಆದ್ರೆ ನಮ್ಮ ಮನೆಯವ್ರು ಬಾಳ ಸಪೋರ್ಟ್ ಇದ್ರು.
ಮೊದಲಿಗೆ ಅಚ್ಚಿ ಅಲ್ಲೊಂದ್ ಎಕರೆ ಐತ್ರಿ ಸರ್, ಅದು ಬೇರೆ ಮಣ್ಣು ತಗೊಂಡಿರಿ ಅದನ್ನ. ಹಾಂ ಅಲ್ಲಿ ಮೇವ್ ಹಾಕಿದ್ದೇವ್ರಿ. ಹಾಂ ಅಲ್ಲಿ ಮೇವ್ ಹಾಕಿದಾಗ ಇವ್ರ ಹೆಲ್ತ್ ಒಂದ್ ಸ್ವಲ್ಪ ಬಾಳ ಆರಾಮ್ ತಪ್ಪಲ ಆತ್ರಿ. ಹಾಂ ಮೇವ್ ತರ್ಲಾ ಹೊತ್ಕೊಂಡ್ ಬರ್ಲಾ ಹತ್ತಿದಾರ ನಾ ಹಾಂ ಹೊತ್ಕೊಂಡ್ ಬರ್ಲಾ ಹತ್ತನ್ಲೆ ಅಂದ್ರಿ ಅವ್ರು. ನಾವು ವಜನ್ ಎತ್ತಿ ಹಿಂಗಾಗಿನಿ, ನೀನು ವಜನ್ ಹೊತ್ಕೊಂಡ್ ಬಂದಿ ಅಂದ್ರ ಮಕ್ಳ ಗತಿ ಹೆಂಗತ್ತಿ ಇದ್ರಿ. ಹಾಂ 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 ಫಸ್ಟಿಗೆ ಅಲ್ಲಿ ಮನಿ ಮುಂದೆ ಐತಲ್ರಿ ಸರ್, ಆ ಸ್ಪೆಂಡರ್ ಗಾಡಿ ಹೊಡಿತೀನ್ರಿ ನಾ ಮೊದಲ್ರಿ. ಹಾಂ 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 ಸ್ಪೆಂಡರ್ ಗಾಡಿ ಮ್ಯಾಗ ಮೇವ್ ತರ್ತಿದ್ಯಾರ ನಾ. ನೀವೆಲ್ಲ ಗೇರ್ ಗಾಡಿ ಸ್ಪೆಂಡರ್ ಅದೆಲ್ಲ ಎಲ್ಲ ಹೊಡಿತೇವ್ರಿ ಸರ್. ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಅಂದ್ರೇನೆ ಒಂದು ವಿಶೇಷ. ಯಾಕಂದ್ರೆ ನಾವು ಅಲ್ಲಿ ಕಲ್ಪನಾ ಮಂಜುನಾಥ್ ದೊಡ್ಡಮನಿ ಅಂತ ಹೇಳಿ ಯಾರ ಇಲ್ಲಿ ಎಲ್ಲಿ ಇದು ನಂದ್ಯಾಳ ನಂದ್ಯಾಳದ ಒಬ್ಬ ರೈತ ಮಹಿಳೆ, ಅವರು ಟ್ರ್ಯಾಕ್ಟರ್ ಓಡಿಸ್ತಾರ. ಅವ್ರು ನಾವು ಟ್ರ್ಯಾಕ್ಟರ್ ಹೊಡಿತೀವ್ರಿ. ನೀವು ಹೊಡಿತೀರಿ ಟ್ರ್ಯಾಕ್ಟರ್ ರೀ? ಒಟ್ಟು ಆತ ನೀವು ಎಲ್ಲಾನು ಸಕಲ ಕಲೆಯನ್ನು ರೂಪಿಸ್ಕೊಂಡಿದ್ದೀರಿ. ನಿಮಗೆ ಯಾವುದೇ ರೀತಿ ಸಮಸ್ಯೆ ಚಾಲೆಂಜ್ ಬಂದ್ರು ನೀವು ಫೇಸ್ ಮಾಡೋದು ಕಲಿಸ್ಕೊಟ್ಟಾರ ನಮ್ಮ ಮನಿಯವ್ರು. ನೋಡ್ರಿ ಅವ್ರು ಎಲ್ಲಾ ತರ ಫೇಸ್ ಮಾಡ್ಬೇಕಂತ ಹೇಳಿ ನಾ ಸಾಲಿ ಅಂದ್ರ ಫಸ್ಟ್ ಇಯರ್ ಇದ್ದಾಗ ನಮ್ಮ ಮದ್ವೆ ಆಯ್ತ್ರಿ ಸರ್. ಆಗ ಬಂದ್ರೆ ಸೆಕೆಂಡ್ ಇಯರ್ ಎಕ್ಸಾಮ್ ಬರೆಯಾಗ ಇವ್ನು ಪ್ರೆಗ್ನೆಂಟ್ ಇದ್ದೆ ನಮ್ಮ ಅಪ್ಪನ್ರಿ. ಆದ್ರೆ ನನಗೆ ಏನು ಇಲ್ಲಿ ಹೊಲದಾಗ ಏನು ಅನ್ನೋದ ನನಗೆ ಗೊತ್ತಿರ್ಲಿಲ್ರಿ. ನಾ ಅಲ್ಲ ಹ್ಯಾಂಗಂದ್ರ ಒಟ್ಟು ಜಿಗ್ದಾಡ್ಕೋತ ಬೆಳೆದವ್ರಿ ನಾ ಒಟ್ಟು ಅಲ್ಲಿ ತವ್ರ ಮನ್ಯಾಗ್ರಿ, ಏನು ಗೊತ್ತಿದ್ದಿಲ್ರಿ. ಆದ್ರ ಅಂದ್ರೆ ನಾ ಕಲ್ಲಿನ ತರ ಇದ್ದಕ್ಕಿನ ಸಿಲೆ ಮಾಡಿದಾರ ನಮ್ಮ ಮನೆಯವ್ರು. ಮತ್ತೆ ಈಗ ಅವರು ಈಗ ಪ್ರತಿಯೊಂದು ಬೆಳೆಯಲ್ಲೂ ನೀವು ಅವ್ರನ್ನ ಕಾಣುತ್ತೀರಿ? ಹಾ ರೀ, ಅವ್ರನ್ನ ಕಾಣ್ತೇವ್ರಿ ಸರ್. ಯಾಕಂದ್ರೆ ಅವ್ರು ಇಷ್ಟೆಲ್ಲ ಇದ್ದಾಗ ಮನ್ಯಾಗ ಇರ್ತಿದ್ರಿ ಸರ್, ಮನ್ಯಾಗ ಕುಂಡಿರ್ತಿದ್ರಿ. ಈಗ ನಮ್ಮ ಮನಸ್ಸಿನಾಗ ಅದಾರ ಅಷ್ಟೇ ರೀ. ಈಗ ಅವ್ರು ನಮ್ಮ ಜೊತೆ ಅದಾರ ತಿಳ್ಕೊಂಡ್ಬಿಡೋದು, ಪ್ರತಿಯೊಂದು ಬೆಳೆಯಲ್ಲಿನೂ ಅವ್ರು ಅದಾರ ತಿಳ್ಕೊಂಡ್ಬಿಡೋದು. ಅಷ್ಟ ಅದಾರ ಅಂತೇಳಿ ಮುಂದೆ ಹೆಜ್ಜೆ ಇಡ್ತೇವೆ. ಇಲ್ಲ, ನಿಮ್ಮ ಈ ಪ್ರಯತ್ನ ನಿಮ್ಮ ಯಶಸ್ವಿ ಇನ್ನೂ ಹೆಚ್ಚಿನ ಬೆಳೀಲಿ. ನಿಮ್ಮ ಮಕ್ಕಳನ್ನು ಒಂದು ಒಳ್ಳೆ ವಿದ್ಯಾಭ್ಯಾಸನು ಕೊಡ್ಸಾತೀರಿ. ಶಾಲ್ಯಾಗ್ನು ಫಸ್ಟ್ ಅದಾರ ಅಂತ ಹೇಳ್ತೀರಿ. ಇಬ್ರು ಹಂಗ ಅದಾರ, ಇಬ್ರು ಫಸ್ಟ್ ಅದಾರ. ಅವ್ರಿಗೂ ಒಂದು ಒಳ್ಳೆ ಭವಿಷ್ಯ ಸಿಗ್ತೈತಿ ಮುಂದಿನ ದಿನಗಳಲ್ಲಿ. ಆಮೇಲೆ ಸಪೋರ್ಟ್ ಇವ್ರು, ನೀವೆಲ್ಲರ ಆಶೀರ್ವಾದ. ಇಲ್ಲ, ಹೆಚ್ಚಿನ ಮಾಡ್ರಿ. ನಮ್ಮ ಕಡೆ ಆದಂಥ ಸಪೋರ್ಟ್ ನಾವು ಮಾಡ್ತೀವಿ. ಆಮೇಲೆ ನಿಮಗೆ ಯಾವುದೇ ರೀತಿ ಈ ಬೆಳೆಗಳಿಗೆ ಸಾವಯವ ರೀತಿ ಆಗಿರ್ಬೋದು, ಯಾವುದೇ ರೀತಿ ನಾವು ನಮ್ಮ ಕಡೆ ಆದಂಥ ಸಪೋರ್ಟ್ ಕೂಡ ನಾವು ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಸ್ಟೋರಿ ಭಾಳ ವಿಶೇಷವಾಯ್ತು. ಯಾಕಂದ್ರೆ ನೀವು ಪ್ರತಿಯೊಂದು ಒಬ್ಬ ಗಂಡ್ಮಕ್ಳು ಹೆಂಗೆ ಮನೆ ನಿಭಾಯಿಸ್ತಾರ ಆ ಜವಾಬ್ದಾರಿ ನಿಮ್ಮ ಮೇಲೆ ಬಿದ್ದದ. ಈಗ ನಾ ಸ್ಕೂಟಿ ಮ್ಯಾಗ ಅಡ್ಡಾಡ್ಸಿ ಹಿಂಡಿ ಎತ್ತು ಇಟ್ಕೊಂಡ್ ಬರ ಆತ್ನಂದ್ರೆ ಎಲ್ಲಾರು ನಿಂತ್ ನೋಡ್ತಾರ್ರಿ ಊರದವ್ರು. ಹೌದು, ಅವರು ನೋಡ್ತಾರ. ಅವ್ರ ಕೆಲಸನೇ ನೋಡುದ್ರಿ. ಮೊದಲ ಆಡ್ಕೊಂಡ್ರಿ ಸರ್. ಮೊದಲ್ ಫಸ್ಟಿಗೆ ಗಾಡಿ ಹೊಡ್ಯಾಗಂಕ್ರು ಎಲ್ಲಾರು ಆಡ್ಕೊಂಡ್ರ, ಆಕಿಗೆ ನಾಚಿಕ್ ಬರಂಗಿಲ್ಲ, ನಾ ಅದಕ್ಕ ಗಾಡಿ ಹೊಡಿತಾಳ ಅಂದ್ರಿ. ಹೊಡೆದ್ರ ನಮ್ಮ ಮನೆ ಅಲ್ಲಿ ಕಿನಾಲ ಇದಲ್ರಿ ಸರ್, ಅಲ್ಲಿ ಬಂದ್ಕೊಂಡಿರ್ತಿದ್ರು ಅವ್ರು. ಯಾರು ಏನತ್ತಾರ ನೋಡ್ತೀನಿ ನಡಿನ. ಮತ್ ನಾವ್ ಹಿಂಗಾಗಿ ನೀವು ದುಡ್ಕೊಂತಿಲ್ಲಾಕ ಯಾರ್ದೇನ್ರಿ ಯಾರ್ದೇನ್ ಅಂಜಿಕೆ ಹೇಳ್ರಿ? ಅಂಜಿಕೆ ಏನದ? ದುಡ್ಕೊಂತಿಲ್ಲಾಕ ಯಾರ್ದೇನ್ ಅಂಜಿಕೆ ಅದರಿ? ಅಲ್ಲಿ ಕಿನಾಲ್ ಬಾ ಸಪೋರ್ಟ್ ಇದ್ರಿ ಅವ್ರು. ಆದ್ರೆ ದೇವ್ರ ಇಲ್ರಿ. ಆಕ್ಚುಲಿ ಅವ್ರು ಒಬ್ಬೊಂದು ನಶೀಬ್ದಾಗ ಹಣೆ ಬರದಾಗ ಬಂದಿರ್ತದ್ರಿ, ಅದು ಅನುಭವಿಸ್ಲೇಬೇಕು. ಯಾಕಂದ್ರ ದೇವ್ರ ನಮಗ ಒಬ್ಬರ ಮುಖಾಂತರ ಒಂದೊಂದು ನಾಲೆಜ್, ಒಂದು ಶಿಕ್ಷಣ, ಒಂದು ಸಂಸ್ಕೃತಿ ಕೊಟ್ಟು ಕಳ್ಸಿರ್ತಾನೆ. ಈಗ ಹೆಚ್ಚು ಚಾಲೆಂಜಸ್ ಆಗ್ಯಾರ ನನಗೆ. ಇಟ್ಟು ದಿನ ಚಾಲೆಂಜ್ ಬೇರೆ ರೀ, ಈಗ ಜಾಸ್ತಿ ಚಾಲೆಂಜ್ ಆಗ್ಯಾರ. ಹೌದು, ಈಗ ಇನ್ನೊಂದು ಬೆಳಕಿನ ಮುಂಚೆ ಒಂಥರ ಸಮಸ್ಯೆ ಎದುರಿಸ್ಬೇಕಾಗ್ತದ, ಬೆಳೆದಾದ್ಮೇಲೆ ಇನ್ನೊಂಥರ ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತದ. ಈಗ ಮಣ್ಣಲ್ಲಿ ತಾಲೂಕ್ ಪಂಚಾಯತ್ ಇದ್ರು ಸನ್ಮಾನ ಇಟ್ಕೊಂಡಿದ್ರು ಮಣ್ಣು ಜನವರಿ 26ಕ್ಕ. ಅವತ್ತಂಕ್ರು ನನಗೆ ಏನ್ ಅನಿಸ್ತು ಅಂದ್ರೆ ಒಳ್ಳೇದ ಕಾಲನ ಇಲ್ಲಲ್ಲ ಅನಿಸ್ಬಿಡ್ತ್ರಿ ಸರ್. ಹಂಗೆ ಅದ ರೀ. ಯಾಕಂದ್ರ ನೋಡ್ರಿ, ನಮ್ಮ ಕೆಲಸ ಆತು, ನಮ್ಮ ವೈಯಕ್ತಿಕ ನಾವು ಯಾವುದೇ ಏನು ಅವ್ರು ಹಂಗತ್ತಾರ ಹಿಂಗಂತಾರ ಕಿವಿಗೊಡದೇನೆ ನಮ್ಮ ಕೆಲಸ ಆತು, ನಾವಾತು ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ. ಅಷ್ಟ ಇದ್ರು ಒಳ್ಳೇದ ಕಾಲ ಇಲ್ಲಲ್ಲ ಈಗ ನಂಗೆ ಆಗ್ಬಿಡ್ತ್ರಿ. ಆ ಮೂಮೆಂಟ್ನಾಗ ಅವ್ರ ಅಲ್ಲಿ ಬಾ ಅಂತಾರ, ನಾ ಒಬ್ಬಕ್ನ ಎಲ್ಲಿ ಹೆಜ್ಜೆ ಇಡಲ್ಲಕ್ರಿ ಸರ್. ಹೌದು ಹೌದು. ಒಬ್ಬರು ಕರೆದ್ರ ಒಬ್ರು ಏನ್ರ ಅನ್ಕೋತಾರ, ನಾ ಎಟ್ರ ಕರಿತಾಳಕಿ. ಮತ್ತೆ ಎಲ್ಲಾರು ಅಂದ್ರ ಅವ್ರು ಯಾವತ್ತು ಜೋಡ್ ಇರ್ತಿದ್ರಿ. ಈಗ ಒಬ್ಬಕ್ನ ಮುಂದೆ ಹೆಜ್ಜೆ ಇಡೋದನಲ್ಲೇ ನನಗೂ ಒಂದ್ ಸ್ವಲ್ಪ ಹಿಂಜರಿಗಿತನ ಆಗ್ಲ ಹೇಳ್ರಿ. ನಾವು ಹುಡುಗರು ಕೈಗೆ ಬರ್ತಾರ. ಹುಡುಗರು ಈಗ 7th ಸ್ಟ್ಯಾಂಡರ್ಡ್, ಇನ್ನೊಂದು ಸ್ವಲ್ಪ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ರಿ, ಅವರು ನಿಮ್ಗೆ ಸಪೋರ್ಟಿವ್ ಆಗಿರ್ತಾರ. ಅವ್ರ ವಿದ್ಯಾಭ್ಯಾಸ ಅಂಕ್ರು ಅವ್ರಿಗೋಸ್ಕರನ ನನ್ನ ಜೀವನ ಆಯ್ತ್ರಿ ಸರ್. ಅವ್ರನ್ನ ಹಿಂದ್ ಉಳ್ಸಲ್ರಿ. ಈಗ ಇದು ನನಗಟ್ಟ ಸೀಮಿತ ಇರ್ಲಿ ಅನ್ಕೋತೀನಿ. ಈಗ ನಿಮಗೆ ನಿಮ್ಮ ತವ್ರ ಮನೆಯವರು ನೀವು ಇಷ್ಟೆಲ್ಲ ಮುಂದೆ ಮಾಡಾಕತ್ತೀರಿ, ಅವ್ರದ್ದು ಸಪೋರ್ಟ್ ಅದ ನಿಮಗೆ? ಅವ್ರ ಸಪೋರ್ಟ್ ಅಂದ್ರೆ ಈಗ ಅವರು ನನಗೆ ಇವ್ರು ತಿಳ್ಕೊಂಡ್ಮ್ಯಾಗ ಇಲ್ಲಿ ಇರ್ಬೇಡತ್ತಿದ್ರು ಸರ್. ನಮ್ಮ ಅಣ್ಣ ಒಬ್ಬ ಹವಾಲ್ದಾರ್ ಅದನ್ರಿ ಬಿಜಾಪುರ. ಅವ್ರೊಟ್ಟ ಇಲ್ಲಿ ಬ್ಯಾಡತ್ತಿದ್ರು. NGO ದಾಗ ಸೂಪರ್ವೈಸರ್ ಕೆಲಸ ಇತ್ತಿರೋದು, ಅದನ್ನ ಹಿಡ್ಕೊಂಡ್ ಕೂತಿದ್ರು ಅವರು. ಅಲ್ಲಿ ಬಾತ್ ಅವ್ರಿ ಅರ್ಜುನ್ಗಿರ್ತಾವ್ರ ಮನಿ. ಬ್ಯಾಡಮ್ಮ ನೀನು ಬ್ಯಾಡ, ಅಲ್ಲ ಬಿಜಾಪುರದಕ್ಕ ಅದಾರಲ್ರಿ, ಅಲ್ಲೇ ಇರಾತಿ ಬಾ ಅತ್ತವ್ರಿ. ನಾ ಅಂದೆ ಇದ್ರು ಇಲ್ಲೇ ಸಾತ್ರು ಇಲ್ಲೇ, ನಾ ಬರೋದಿಲ್ಲ ಅಂತ ಹೇಳಿದ್ರಿ.
ಇನ್ನ ಜಾಬ್ ಮಾಡಿ ಏನ್ ಮಾಡ್ಲಿ ಅಂದ್ರ ಫಸ್ಟಿಗೆ ಪೊಲೀಸ್ ಜಾಬ್ ಬಂದಿತ್ರಿ, ಸೆಕೆಂಡ್ PU ಮ್ಯಾಗ್ರಿ. ಇವ್ರಿಗೆ ಆರಾಮ್ ತಪ್ಪಾಡ್ಲೆ ಅದನ್ನ ಬಿಟ್ಟಾರ. ಇಂಟರ್ವ್ಯೂ ಎಲ್ಲ ಸೆಲೆಕ್ಟ್ ಆಗಿತ್ರಿ, ಆದಂತ ಅದ್ ಬಿಟ್ಟಾರಿ. ಅಂದ್ರೆ ಇವ್ರಕ್ಕಿಂತ ಹೆಚ್ಚಿನ ನನಗೇನು ಕಾಣಿಸ್ಲಿಲ್ರಿ. ನನಗ ಆ ಡ್ಯೂಟಿನೂ ನನಗ್ ಕಾಣಿಸ್ಲಿಲ್ರಿ. ಆಗ ಇವ್ರದ ನನಗ್ ಕಣ್ಣಿಗೆ ಅಂದ್ರ ನಾ ಆ ಕಡೆ ಹೋಗಿ ಅವ್ರನ್ನ ಆರಾಮ್ ತಪ್ಪಿದವ್ರ ಬಿಟ್ಟು ಆದ್ರ ಮತ್ತೆ ಇಲ್ಲೇ ಉಳ್ಕೊಂಡ್ಯಾರಿ. ಆ ಹಂತದಾಗ ಗೌರ್ಮೆಂಟ್ ಬಿಟ್ಟಾರಿ. ಮನೆ ಇವ್ರು ತೀರ್ಕೊಂಡ್ ಮ್ಯಾಗ ಏನೈತಿ NGO ಸೂಪರ್ವೈಸರ್ ಕೆಲಸ ಐತ್ರಿ. ಅದನ್ನ ಬಿಟ್ಟು ಬಾ ಅತ್ತೆ ಇಡೀ ಅರ್ಜುನ್ಗೆ ಊರ್ಗೂರನ ಇಲ್ಲಿ ಮಾದೇವಪ್ಪರ್ ಗೊತ್ತದಾರಲ್ರಿ, ಮಾದೇವ್ ಶಿವಾಚಾರ್ಯ ಅಪ್ಪ ಅವ್ರಿ. ಈಗ ಅವ್ರಿಗೆಲ್ಲಾರ್ಗಿ ನಾವ್ ಒಟ್ಟ ಕೊಡಲ್ಲ ಅಂದ್ಲಿ ಒಟ್ರು ಕೂಡಿ ಇಲ್ಲಿ ಅಪ್ಪ ಅವ್ರ ಹತ್ರ ಬಂದ್ರಿ. ಹಾಗ್ರಿ ಅಮ್ಮ ನೀ ಬ್ಯಾಡ ನೀವರ ಹೇಳ್ರಪ್ಪ ನಿಮ್ ಮಾತ್ರ ಕೇಳ್ತಾಳ ಅನ್ನಕಿ. ಅಲ್ಲಿ ಒಬ್ಬಾಕಿನ ಹೆಂಗ್ ಇರ್ತಾಳ ಹುಡುಗರ್ನ ಕರ್ಕೊಂಡ. ಮತ್ತ ಅವ್ರಿಗಾರ ಎಷ್ಟ್ ದಿನ ಬಂದ್ ನಿಂದ್ರೋದಾಕತ್ರಿ. ಅವ್ರದ್ದು ಸಂಸಾರ ಅವ್ರದ್ದು ಉಬ್ಜನ್ರಿ. ಆಯ್ತ ಅಂದ್ರ ನಾ ಹೇಳ್ದಾರೆ ಅಪ್ಪ ನನಗೆ ಇಲ್ಲೇ ಇರುವತ್ತ ಆಶೀರ್ವಾದ ಮಾಡ್ರಪ್ಪ, ನಾ ಎಲ್ಲಿ ಹೋಗಲ್ರಿ, ಇಲ್ಲಿದ್ ಬಿಟ್ಟು ಎಲ್ಲಿ ಹೋಗಲ್ಲ ಅಂತ ಹೇಳಿದಾರ. ಎಲ್ಲಿ ಹೋಗಲ್ಲ ನಾಟ್ಲೆ ಮೊದ್ಲ ಹೇಳಿದ್ರತ್ರ ಅವ್ರ ಅಪ್ಪ ಅವ್ರ ಆಶೀರ್ವಾದನ ಮೇನ್ರಿ ನನಗ. ಅವ್ರ ತಂದೆನೂ ಅವ್ರ ತಾಯಿನೂ ಅವ್ರ ಅನ್ನುವಂಗ ಅದಾರ ಮಾದೇವಪ್ಪ ಅವ್ರ. ಎಲ್ಲೇ ಹೋದ್ರು ಹೆಜ್ಜೆ ನಾದ ನಳಮ್ಮ ಅಂದ್ರ ನನಗ ಅಂದ್ರ ಆನೆ ಶಕ್ತಿ ಬಂದಂಗ್ರಿ ಅವ್ರ ಅಟ್ ಹೇಳಿದ್ರಂದ್ರ ಅಪ್ಪ ಅವ್ರು. ಅವ್ರ ಬರಂಗಿಲ್ಲಕ್ಕಿ ನೀವ್ ಯಾಕೆ ಬಂದಿರಿಲ್ಲ ಅಂದ್ರತ್ರ ಅವ್ರು. ಒಟ್ರು ಒಂದ್ ಕ್ರೂಜರ್ ಮಂದಿ ಬಂದಾರ್ರಿ ಬಬಲೇಶ್ವರಕ್ರಿ. ಆಮೇಲೆ ನೀವು ಇಷ್ಟೊಂದೆಲ್ಲ ನೀವು ಜಾಬ್ ಮಾಡಿದ್ರೆ ಅಲ್ಲಿ ಜಾಬ್ ಒಂದೇ ಆಕಿತ್ತು. ಇಲ್ಲಿ ನೀವು ತೋಟನೂ ನೋಡ್ಕೊಂಡು ಹಸು ದನಕರುಗಳು ಸಾಕೊಂಡು ಹುಡುಗರ ಶಿಕ್ಷಣ ಕಡೆನೂ ಗಮನ ಕೊಟ್ಟು ಇಲ್ಲಿ ಎಲ್ಲಾ ರೀತಿ ಕೆಲಸ ನಡೀತಾವ ನಿಮ್ ಕಡೆಯಿಂದ. ಎಲ್ಲಾ ರೀತಿ ಆದ್ರೆ ನಾ ಇಲ್ಲೇ ಇದ್ದ ಇದನ್ನ ಮುಂದುವರ್ಸ್ಬೇಕಂತ ನಿಂತೀನಿ. ಇಲ್ಲ ನೀವು ಮಾಡ್ತೀರಿ, ನೀವು ಇನ್ನೂ ಹೆಚ್ಚಿನ ಮಾಡ್ತೀರಿ, ಅದು ಆ ಭರವಸೆ ನಮಗಿದೆ. ಮನೆ ಅರ್ಜುನ್ಗೆ ಆದ್ರೆ ಅಂದ್ರಿ ಅವ್ರು ನಾವ್ ಕರ್ದೇವು ಬರ್ಲಿಲ್ಲ ನೀವ್ ಒಂದು ಹಂತಕ್ ಹೋದಲ್ಲಮ್ಮ ಅಂದ್ರಿ ಅವ್ರು. ಇಲ್ಲ ಅದೇ ಒಂದು ಆಶೀರ್ವಾದ ಅಂದ್ರ ಅವ್ರ. ಆಮೇಲೆ ಎಲ್ಲಾರ್ದು ಏನತ್ತಾರಿ ಈಗ ಮಗಳು ಚೆನ್ನಾಗಿರ್ಲಿ, ಒಂದ್ ಯಾವ್ದಾರ ಉದ್ಯೋಗ ಜಾಬ್ ಮೇಲೆ ಇರ್ಲಿ, ಒಂದು ಮಕ್ಕಳ ಭವಿಷ್ಯ ರೂಪಿಸ್ಲಿ ಅಂತ ಅಂದಿರ್ತಾರ ಅವರು. ಬಟ್ ಅದು ಬಿಟ್ರು ಕೂಡ ಅವ್ರು ಅಂದಂಗ ನೀವು ಅದು ಚಲೋ ಸಾಧಿಸಿರಿ, ಅವ್ರು ಅಂದ್ಕೊಂಡಂಗ್ ಮಾಡಿ ತೋರ್ಸಿರಿ ನೀವು. ಈಗ ನಮ್ ಪಪ್ಪ ಅವ್ರು ಬಂದ್ರಂದ್ರ ಅವ್ರು ನನ್ ದಗದಾನ ಹೊಳ್ಕೊತ್ಕೊಂಡಿರ್ತಾರ. ಅಂದ್ರ ಅಲ್ಲಿ ನಾ ಏನು ಮಾಡಿದ್ದಿಲ್ರಿ ಅಲ್ಲಿ ಒಟ್ಟಾರಿ. ಏನು ಮಾಡಿದ್ದಿಲ್ರಿ ನಾ ಒಟ್ಟ. ಅಂದ್ರ ಶಾಲೆಗೆ ಹೋಗೋದು ಮನಿಗ್ ಬರೋದು ಅಡ್ಡ ಮಾಡ್ತಿದ್ದಾರಿ. ಇಲ್ಲಿ ನಾ ಎಲ್ಲಾ ರಾತ್ರಿ ಎದ್ದು ಅಂದ್ರ ಕಬ್ಬಿಗ್ ಕಂಟಿನ್ಯೂ ಆಕಾರ ಕೇಳ್ರಿ ಕಂಪಲ್ಸರಿ ರಾತ್ರಿ ನೀರ್ ಹಾಕ್ತೀನಿ. 12ಕ್ಕೆ ಬಂದೆ 12ಕ್ಕೆ ಮೋಟ್ರ್ ಅಂದ್ರೆ ಕರೆಂಟ್ ಸರಿ ಇರಲ್ರಿ ಇಲ್ಲಿ. ಈ ಕರೆಂಟ್ ಒಂದ್ ಸ್ವಲ್ಪ ಚಲೋ ಕೊಡಾತಾರ. ಕಂಪಲ್ಸರಿ ರಾತ್ರಿ ಎದ್ ನೀರ್ ಹಾಕ್ತೀನಿ. ಒಬ್ಬೇಕ್ನೇ ರೀ. ಅಂದ್ರೆ ನಮ್ ನಾಯಿ ಬೇಕ ಆಸರಿ ನನಗ. ಆ ಪ್ರಾಣಿಗಳದ ಆಸರು ಜಾಸ್ತಿ ರೀ ನನಗ. ನನ್ ಜೋಡ್ ಬರ್ತಿದ್ವಿ ಅವ್. ಇತರ ಎಬ್ಸಿದ್ರ ಸ್ಕೂಲ್ಗೆ ಹೋಗಾರಿ ಮತ್ತೆ ನಿದ್ದಿ ಕಾಣ್ಲೆ ಅಲ್ಲಿ ಶಾಲೆ ಒಳಗ ಸಮಸ್ಯೆ ಆಗ್ತದೆ. ಅದ ಕಬ್ಬಿಗೆ ಅಂತ ಕಬ್ಬಿನ್ಯಾಗ ನೀರ್ ಹಾಸ್ಬೇಕಾದ್ರೆ ಒಳಗೊಮ್ಮೆ ಮೆಂಚಿಕ್ ಬರ್ತೈತೆ ಅಂದ್ಕೋಬಾರ್ದತ್ ಮತ್ ಧೈರ್ಯ ಮಾಡಕ್ರಿ. ರಾತ್ರಿ ಎದ್ ನೀರ್ ಹಾಸ್ತೀನಿ. ಇಲ್ಲ ನೀವು ಅಂಜಿದ್ರೆ ಇಷ್ಟೆಲ್ಲ ಮಾಡ್ತಿರ್ಲಿಲ್ಲ. ಹಾಕಿದ್ದಿಲ್ರಿ. ನೀವು ಅಂಜಲಾರ್ದೆ ಒಂದು ದಿಟ್ಟ ಧೈರ್ಯ ಯಾರು ಏನಾಕ ಅನ್ನಲಕ್ಕ ನಾವು ಹಿಡಿದಿರೋ ಏನ್ ನಾವು ಛಲ ತೊಟ್ಟಿದೀವಿ ಅದು ಮಾಡಿ ತೋರಿಸ್ತೀವಿ ಅಂತ ಹೇಳಿ ನೀವು ಒಂದ್ ಏನ ನಮ್ಮ ಮನಸ್ಸು ಒಂದು ಸ್ವಚ್ಛ ಇತ್ತಂದ್ರ ದೇವ್ರ ಎಲ್ಲಾದ್ರೂ ಒಂದ್ ರೊಟ್ಟಿ ಕೊಟ್ಟೆ ಕೊಡ್ತಾರ. ನಾವು ಮಾಡೋ ಕೆಲಸದ ಮೇಲೆ ನಮಗೆ ನಂಬಿಕೆ. ಅಂದ್ರ ಕಷ್ಟ ಕೊಡ್ಬೇಕಾದ್ರೆ ದೇವ್ರ ನಾವ್ ಸಹಿಸ್ಕೋತೇವ್ ಕೊಡ್ತಾನ್ರಿ. ಅದು ಸಹಿಸ್ಕೊಳ್ಳಾರ್ದವ್ರು ಕೊಡಂಗಿಲ್ರಿ ಕಷ್ಟ. ಈಗ 14 ವರ್ಷ ಆಯ್ತು ನನ್ ಕಷ್ಟನ ತಪ್ಪಿಲ್ರಿ ಇನ್ನೂವರೆಗೆ. ಆದ್ರೂ ಇಲ್ರಿ ಆಕ್ಚುಲಿ ಕಷ್ಟ ಅನ್ಬಾರ್ದ್ರಿ. ಅದು ಕಷ್ಟ ಎದಕ್ ಬರ್ತದಂದ್ರ ನಮ್ಮ ಜೀವನವನ್ನ ರೂಪಿಸ್ಲಿಕ್ಕೆ ಬರ್ತದ ಕಷ್ಟ. ಅದಕ್ಕೆ ಆ ನಿಟ್ಟಿನೊಳಗೆ ನೀವು ಸಾಕಷ್ಟು ಈಗ ಆಲ್ಮೋಸ್ಟ್ ಆಲ್ ಮಾಡಿದಿರಿ ನೀವು ಎಲ್ಲ. ಒಂದು ಏನು ಯಾವುದು ಗೌರ್ಮೆಂಟ್ ಅನುದಾನ ಇಲ್ಲ, ಯಾವುದೂ ಸಹಾಯ ಇಲ್ಲ, ಏನೂ ಇಲ್ದೇನೆ ನಿಮ್ಮ ನಾಲೆಜಲ್ಲೇ ನೀವು ಇಷ್ಟೆಲ್ಲ ತಿಳ್ಕೊಂಡು ನೀವು ಮಾಡಿದಿರಿ ಅಂತಂದ್ರೆ ನಿಜಕ್ಕೂ ಮೆಚ್ಚುವಂತ. ಫಸ್ಟಿಗೆ ಒಂದು 10-16 ಆಡುಗಳಿದ್ರಿ. ಫಸ್ಟಿಗೆ ಸ್ಟಾರ್ಟಿಂಗ್ ಆಡುಗಳ್ರಿ. ಕ್ಯಾರೆಟ್ ಬೆಳಿತಿದ್ದೇವ್ರಿ. ಕ್ಯಾರೆಟ್ ಅಂಕರು ಅದ ಭಾಳ ಬೆಳೆದೇವ್ರಿ. ಈಗ ಅವು ಆಡುಗಳು ಇಲ್ಲನ್ರಿ? ಈಗ ಆಡ ಒಂದೇ ಇಟ್ಕೊಂಡೇವ್ರಿ. ಒಂದೇ ಇಟ್ಕೊಂಡ್ರಿ. ಅಂದ್ರ ಮಾಡ್ಬೇಕು ಅನ್ನೋದೈತ್ರಿ. ಆದ್ರ ಈಗ ನನಗೆ ಒಬ್ಬಾಕಿಗೆ ಹುಡುಗರು ಸ್ಕೂಲ್ಗೆ ಹೋದ್ವು ಅಂದ್ರೆ ಎಲ್ಲಾರ ತೀರ್ಕೊಂಡಲ್ಲಿ ಬರ್ತೈತಿ, ಚಲೋ ಕಾರ್ಯಕತ್ ಬರ್ತೈತಿ, ಹೋಗ್ಬೇಕಾಗ್ತದ. ಅವಾಗ ನೀವು ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ಬಿಟ್ಟೆ ಹೋಗ್ಬೇಕಲ್ಲ. ಬಿಟ್ಟು ಹೋದ್ರ ಅವಕ್ಕ ಮತ್ ಮಾಡವ್ರ ಯಾರು ಹಿಂದ್ರಿ. ಹೌದು ಹೌದು. ಆಳ್ ಇಟ್ಕೊಂಡ್ರ ಆಳ್ ಮಾಡಿದ್ ಹಾಳತ್ತ. ಹೌದು ಹೌದು. ಈಗ ಜೀತ ಇಟ್ಕೊಂಡ್ರು ನಾವ್ ಹೆಣ್ಮಕ್ಳು ಅಟ್ಟ ಹಾಕ್ತೇವ್ರಿ. ಹಂಗಂದ್ ಬ್ಯಾಡ ಅಂತ ಹೇಳಿ ಬಿಟ್ಟೆ. ಅವ್ರು ಮಾಡಂಗಿಲ್ರಿ ಇಟ್ಕೊಂಡ್ರು. ಮುಂದಿದ್ರ ಅಟ್ ಮಾಡ್ತಾರ, ಮುಂದಿರ್ಲಿಕ್ಕಂದ್ರ ಕೂತ್ ಬಿಡ್ತಾರ್ರಿ. ಈಗ ಕಲಿಯುಗ ಹಂಗ ಬಂದೈತ್ರಿ. ಇಲ್ರಿ ನಿಮ್ದು ಪ್ರಯತ್ನ ಭಾಳ ದೊಡ್ಡದದ. ಇನ್ನು ನಿಮ್ಮ ಆಸೆ ಏನದಲ್ಲ ಮುಂದೆ ಯಾವ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೀರಿ ಆ ಆಸೆಗಳೆಲ್ಲ ಈಡೇರ್ತಾವ. ಒಂದು ಒಳ್ಳೆ ರೀತಿ ಬೆಳವಣಿಗೆ ಆಗ್ತದ. ಇದೇ ರೀತಿ ಮುಂದುವರಿಲ್ರಿ. ಇನ್ನೊಬ್ರು ನೋಡಿ ಮಾಡ್ಬೇಕನ್ನೋ ಉದ್ದೇಶ ನಮ್ದ್ರಿ. ನಮ್ಮದ್ ನೋಡಿ ಇನ್ನೊಬ್ರು ಇನ್ಸ್ಪಿರೇಷನ್ ಆಗ್ಬೇಕ್ರಿ. ನನ್ನಂತವ್ರು ಎಟ್ ಮಂದಿ ಇರಂಗಿಲ್ರಿ. ಸಾಕಷ್ಟು ಮಂದಿ ಸಾಕಷ್ಟು ಮಂದಿ ಅದಾರ್ರಿ. ಅದ್ರಾಗ ನಿಮ್ಮ ವಿಶೇಷತೆ ತುಂಬಾ ಇದೆ.
ಯಾಕಂದ್ರೆ ಈಗ ಒಂದು ಉಪ್ಪಿನ ಹಾಳು ಬೇಕಂದ್ರೆ ಹೋಗಿ ನಾನ ತರ್ಬೇಕ್ರಿ. ಈಗ ಗಾಡಿ ಮೇಲೆ ಹೋಗಿ ನಾನ ತರ್ಬೇಕ್ರಿ. ಎಲ್ಲಿ ಹೋದ್ರು ಗುರ್ತು ಬಿಜಾಪುರ ಡಿಸ್ಟಿಕ್ ಒಳಗೆ ಎಲ್ಲೇ ಹೋದ್ರು ಹೇಮಾಕ ಹಾಲಿನ ಅಕ್ಕ ಬಂದ್ರತಾರ. ಹೇಮಾಕ ಅನ್ನಂಗಿಲ್ರಿ, ಹಾಲಿನ ಅಕ್ಕ ಅಂತ ಹೆಸರು ಕೊಟ್ಟೈತ್ರಿ. ಹಾಲಿನ ಹೇಮಾಕ ಬಂದ್ರತಾರ್ರಿ. ಮತ್ತೆ ಈಗ KMF ಇಂದ ಏನ್ರ ಸಪೋರ್ಟ್ ನಿಮಗ? ಯಾವ್ದು ಸಪೋರ್ಟ್ ಇಲ್ರಿ ಸರ್. ಇದ್ದಿದ್ದ ಹೇಳ್ಬೇಕ್ರಿ ಮತ್ತೆ ಮಾಡ್ಯಾರ ಅಂತ ಹೇಳಂಗಿಲ್ರಿ. ಹಾ 5 ರೂಪಾಯಿ ಸಹಾಯಧನ ಬರ್ತೈತಲ್ರಿ. ಅದು ಎಲ್ಲಾರ್ಗಿ ಬರ್ತೈತ್ರಿ 1 ಲೀಟರ್ಗೆ ರೀ. ಹಾ ರೀ. ಅದನ್ನು 8-9 ತಿಂಗಳ ಹಾಕಿಲ್ರಿ ಈಗ. ಪ್ಯಾಟಿನ್ ಮ್ಯಾಗ ಇರ್ತೈತ್ರಿ ಅದು ರೀ. KMF ಥ್ರೂ ಕೇಳಿದ್ರ ಐತ್ರಿ, ಕರೆ ನಾವ್ ಯಾವ್ದು ಕೇಳಿಲ್ರಿ ಸರ್. ಮತ್ತೆ ನೀವು ನಿಮ್ದೇ ಒಂದ್ ಜೀವನ ಇಲ್ಲೇ ದನಕರುಗಳು ಸಾಕೋದು, ಅದೇ ಮೇವು ಹಾಕೋದು, ಆಮೇಲೆ ಈಗ ನಮಗ ಬಿಟ್ಟು ಹೋಗಾಕು ಆಗಲ್ರಿ ಸರ್. ಈಗ ಒಂದ್ ಗಡಿಗೆ ಸೋಲಾರ್ ಕಂಪ್ನಿಯವ್ರು ಬಂದ್ರೆ ಒಂದ್ ಗಡಿಗೆ ಹೋಗಿನಿ ಅಟ್ಟ ಇಲ್ಲಿ ನನ್ ಮೇವ್ ಹೋಗಿ ಟೈಮ್ ತಪ್ಪ್ರಿ ದನಗಳಿಗ್ರಿ. ಅಂದ್ರೆ ಬಿಟ್ಟು ಹೋಗಾಕು ಆಗಲ್ರಿ. ಈಗ ಯಾವ್ದ್ರ ಒಂದ್ ಮಾಡ್ಕೊಳಕ್ ಹೋದೇವಂದ್ರ ಬರ್ರಿ ಅಲ್ಲಿ ಬರ್ರಿ ಸರ್ವರ್ ಬರ್ಲಿಲ್ಲ ನಟ್ ಬರ್ಲಿಲ್ಲ ಅನ್ಕೋತ ನಿಂದಿರ್ತಾರೆ. ನಮಗ ಅಲ್ಲಿ ಹೋಗಿ ನಿಂದ್ರೋದ್ ಆಗಲ್ರಿ ಸರ್. ಹಂಗಾಗಿ ನಾವ್ ಯಾವ್ದಕ್ಕೂ ಇದು ಮಾಡಲ್ರಿ. ಅಲ್ಲಿ ಹೋಗಿ ಚಾರನ ನೋಡಿದ್ರೆ ಇಲ್ಲಿ ಬಾರನೆ ನಮ್ದು ಹೋಗಿರ್ತೈತ್ರಿ. ಹೌದು ಹೌದು ಹೌದು. ಆಮೇಲೆ ನೀವು ಇವು ಹಸುಗಳು ಸಾಕಿರಲ್ಲ, ಅವು ಯಾವ ರೀತಿ ಸಾಕಿರಿ ಅವು ಒಂದ್ ಸ್ವಲ್ಪ ತೋರ್ಸ ಹತ್ರ ಬರಕ. ಇದು ಏನು ಕೆನಲ್ ನೀರು ಬರ್ತಾವನ್ರಿ? ಇದು ಹಳ್ಳದೇನ್ರಿ? ಕೆನಲ್ ಇದು ಬಂದಿಂದ ಮುಂದೆ ಮಳೆಗಾಲದಾಗೂ ಹರಿತದ, ಕೆನಲ್ ನೀರು ಬಿಟ್ಟಾಗ ಹರಿತದ? ಇಲ್ರಿ ಸರ್, ಕೆನಲ್ ನೀರು ಮಳಿ ಏನ್ ಹಾಕದಲ್ರಿ ಹರಿತದ. ಇಲ್ಲೇನ ಇದು ಹಸುಗಳಿಗೆ ನೀರು ಕುಡಿಲಾಕ ಟ್ಯಾಂಕ್ ಮಾಡಿರಿ? ಟ್ಯಾಂಕರ್ ಮಾಡ್ಯಾರ ಸರ್. ಇಲ್ಲಿ ಮೇವ್ ಐತ್ರಿ. ಹೇಳಕ್ ಸರ್ ಹೇಳ್ರಿ. ಇವು ನಮ್ಮ ಆಕಳು ಸರ್. ಇವ್ರಿ? ಈಗ ನೀವು ಸಣ್ಣದ ಕರ ಕೊಟ್ಟಿದ್ದಂದ್ರಲ್ಲ, ಅದು ಯಾವ್ದ್ರಿ? ಇದು ರೀ ಸರ್, ಮನೇದ್ರಿ? ನಡಬರ್ಕ ಅಂತ ಅದನ್ನ ತಗೊಂಡ್ ಹೇಗಂಗ ಏಮ್ಮ ಕಾಯಂ ಪ್ರಕಾರ ಮಕ್ಕೊಂಡ್ಬಿಡ್ತಾರ ಸರ್. ಅದು ಫಸ್ಟಿಗೆ ಸಣ್ಣ ಕರ ಐತ್ರಿ ಸರ್. ಅದು ಯಾಕಂದ್ರೆ ಇದನ್ನ ತಂದೇವ್ರಿ. ಇದಕ್ಕೆ 81 ಸಾವಿರ ಇದನ್ನ ತಂದೇವ್ರಿ. ಈಗ ಸಕ್ಸಸ್ ಮತ್ತೆ ಇದನ್ನ ತಂದೇವ್ರಿ. ಇದಕ್ಕೆ 65 ಸಾವಿರ ಕೊಟ್ಟೇವ್ರಿ. ಆಯ್ತು ಆದಾಗಟ್ಲೆ ಆಚೆ ಕಡೆ ತಗೊಂಡ್ರಿ. ಅದಕ್ಕೆ 75 ಕೊಟ್ಟೆ. ಯಾವ್ದ್ರಿ ಲಾಸ್ಟ್? ಇಲ್ರಿ ಇದು ರೀ. ಅದನ್ನ ಏನೈತಿ ಇವ್ರು ತೀರ್ಕೊಂಡಾಗ ಸಣ್ಣ ಕರ ಐತ್ರಿ ಅದು. ಅದನ್ನ 10 ಸಾವಿರ ಕೊಟ್ಟು ತಂದಿದ್ದೇವ್ರಿ. ಅದು ಈಗ ಇದೈತ್ರಿ ಸರ್. ಅದೀಗ ನಾವಾಗ ಕೊಟ್ರು 65-70 ಸಾವಿರ ಕರ. ಈಗ ಇವಕ್ಕೆಲ್ಲ ಇನ್ಶೂರೆನ್ಸ್ ಅದು ಮಾಡಿರಿ? ಇವಕ್ಕ ಇನ್ಶೂರೆನ್ಸ್ ಮಾಡ್ಯಾರ. ಇವಕ್ಕೆಲ್ಲ ಈಚೆ ಕಡೆನೂ ಮಾಡಿರಿ? ಈಚೆ ಕಡೆ ನಾವು ಕರ ಕಟ್ಲಿಕ್ಕೆ ಮಾಡಿರಿ? ಇಲ್ರಿ ಸರ್, ಆಕಳುಗಳು ಮಾಡ್ಬೇಕನ್ನೋ ಉದ್ದೇಶ ಮಾಡ್ಯಾರ. ಹೆಚ್ಚಿಂದ್ರಿ. ಈಗ ಇಷ್ಟು ಜಾಗದಲ್ಲಿ ಈಗ ನೀವು ಸುಮಾರು ಒಂದು 5-6 ಆಕಳ ಅದಾವ್ರಿ? 5 ಅದಾವ್ರಿ ಕರ. 5 ಆಕಳ ಅದಾವು. ಈ ಕಡೆ ಒಂದು ಇನ್ನೊಂದು 5 ಮಾಡ್ಬೋದು. ಮತ್ತೆ ಎಮ್ಮಿ ಒಳಗೈತಿ. ಎಮ್ಮಿ ಒಳಗದ್ರಿ? ಅದು ಅವು ಇವು ಸಪ್ರೇಟ್ ಕಟ್ಬೇಕೇನ್ರಿ? ಏನಿಲ್ರಿ ಸರ್, ಇರ್ತಾವ್ರಿ. ಕಟ್ಟಿದ್ರ ನಡಿತೈತ್ರಿ. ಈ ಕಡೆ ಕಟ್ಟನ್ಲ ಗಲೀಜ್ ಆಕೈತಿ, ಕುಂಡ್ರಾಕ ನಿಂದ್ರಾಕ ಆಕೈತಿ ಅಂತ ಹೇಳಿ ನಾವ್ ಮಾಡಿಲ್ರಿ. ನಿಮ್ದು ಎಷ್ಟು ವರ್ಷದ ಪರಿಶ್ರಮ ಇದು? ಇದೀಗ 2018 ಹಿಡ್ಕೊಂಡ್ ಮಾಡ್ಕೊತ ಬಂದ್ರಿ. 2018 ಹಿಡ್ಕೊಂಡ್ ಮಾಡ್ಕೊತ ಬಂದ್ರಿ. ಒಂದ್ ದಿನಾನು ಮಿಸ್ ಇಲ್ರಿ ಹಾಲ್ರಿ. 2018 ಹಿಡ್ಕೊಂಡು ಏನ ಸ್ಟಾರ್ಟ್. ಮತ್ತೆ ನೀವು ಸರಿಯಾಗಿ ಮೇವ ಗೀವ ಹಾಕ್ತಿರಿ, ಅವು ಯಾಕೆ ಮಿಸ್ ಮಾಡ್ತಾವ್ರಿ?